ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಶಿಡ್ಲಘಟ್ಟದಲ್ಲಿ ಭಕ್ತಿ ಸಂಭ್ರಮ. 7ನೇ ವರ್ಷದ ಗಂಗಮ್ಮ ದೇವಿ ಕರಗ ಮಹೋತ್ಸವದಲ್ಲಿ ಭಾಗಿಯಾದ ಜನಪ್ರಿಯ ನಾಯಕ ಪುಟ್ಟು ಆಂಜನಪ್ಪ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತ್ಯಂತ ಅದ್ಧೂರಿಯಾಗಿ ಮತ್ತು ಸಡಗರ ಸಂಭ್ರಮದಿಂದ 7ನೇ ವರ್ಷದ ಗಂಗಮ್ಮ ದೇವಿಯ ಕರಗೋತ್ಸವ ಕಾರ್ಯಕ್ರಮ ಜರುಗಿತು. ಈ ಭಕ್ತಿ ಪ್ರಧಾನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು, ಪ್ರಸಿದ್ಧ ಸಮಾಜ ಸೇವಕರು ಹಾಗೂ ಸಾಮಾಜಿಕ ಚಿಂತಕರಾದ ಪುಟ್ಟು ಆಂಜನಪ್ಪನವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಸಮಿತಿ ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿ ಬಳಗದಿಂದ ಅವರಿಗೆ ಮೈಸೂರು ಪೇಟ ತೊಡಿಸಿ ಸ್ಮರಣಿಕೆ ನೀಡಿ ಅತ್ಯಂತ ಸಡಗರದಿಂದ ಸನ್ಮಾನಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಶಿಡ್ಲಘಟ್ಟ ನಗರದಲ್ಲಿ ಗಂಗಮ್ಮ ದೇವಿಯ 7ನೇ ವರ್ಷದ ಕರಗ ಮಹೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಹೂವಿನ ಅಲಂಕಾರದೊಂದಿಗೆ ಆಚರಿಸಲಾಗುತ್ತಿದೆ. ಸಾರ್ವಜನಿಕರ ದರ್ಶನಕ್ಕೆ ದೇವಸ್ಥಾನದ ಸಮಿತಿಯವರು ಉತ್ತಮ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ರೈತಾಪಿ ವರ್ಗಕ್ಕೆ ಗಂಗಮ್ಮ ತಾಯಿ ಅತ್ಯಂತ ಅಚ್ಚುಮೆಚ್ಚಿನ ದೇವರು. ಏಕೆಂದರೆ ನೀರಿಲ್ಲದೆ ನಾವೇನೂ ಮಾಡಲು ಸಾಧ್ಯವಿಲ್ಲ. ಕೃಷಿಗೆ, ದಿನಬಳಕೆಗೆ ಹಾಗೂ ಕುಡಿಯಲು ನೀರು ಅತ್ಯಂತ ಅತ್ಯವಶ್ಯಕ. ಅಂತಹ ನೀರನ್ನು ಕರುಣಿಸುವ ಗಂಗಮ್ಮ ತಾಯಿಯನ್ನು ಪೂಜಿಸಿ ಒಲಿಸಿಕೊಳ್ಳುವ ಕೆಲಸವನ್ನು ನಾವೆಲ್ಲರೂ ಮಾಡುತ್ತಿದ್ದೇವೆ. ದೇವಸ್ಥಾನದ ಸಮಿತಿಯ ಉತ್ಸಾಹದಿಂದ ಈ ಕರಗ ಮಹೋತ್ಸವ ಯಶಸ್ವಿಯಾಗಿದೆ. ಈ ತಾಯಿಯ ಆಶೀರ್ವಾದದಿಂದ ನಮ್ಮ ರೈತಾಪಿ ವರ್ಗಕ್ಕೆ ಉತ್ತಮ ಮಳೆ ಬೆಳೆಯಾಗಲಿ, ಬೋರ್ವೆಲ್ಗಳಲ್ಲಿ ನೀರು ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ. ತಾಯಿ ಎಲ್ಲರ ಸಮಸ್ಯೆಗಳನ್ನು ದೂರ ಮಾಡಿ ಎಲ್ಲರ ಕುಟುಂಬಗಳಲ್ಲೂ ಸಂತೋಷದ ವಾತಾವರಣ ನಿರ್ಮಿಸಲಿ. ಭವಿಷ್ಯದಲ್ಲಿ ನಾವೆಲ್ಲರೂ ಸೇರಿ ಒಂದು ಫೂಡಿ ಹಾಗೂ ಉಜ್ವಲವಾದ ಶಿಡ್ಲಘಟ್ಟವನ್ನು ನಿರ್ಮಾಣ ಮಾಡೋಣ. ಇದೇ ಸಂದರ್ಭದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವುದನ್ನು ನಾವೆಲ್ಲರೂ ನೋಡುತ್ತಿದ್ದೇವೆ. ಈ ಹಿಂದೆ ನಡೆದ ಜನದಟ್ಟಣೆ ಹಾಗೂ ಕಾಲ್ತುಳಿತದಂತಹ ಅನಾಹುತಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಬಾರಿ ಅತ್ಯಂತ ಸರಳವಾಗಿ ಮತ್ತು ಎಚ್ಚರಿಕೆಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಶಿಡ್ಲಘಟ್ಟದಿಂದ ಹಾಗೂ ರಾಜ್ಯಾದ್ಯಂತ ಅವರ ಅಪಾರ ಅಭಿಮಾನಿ ಬಳಗ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಹೊರಟಿದ್ದಾರೆ. ಭವ್ಯ ಕರ್ನಾಟಕವನ್ನು ಕಟ್ಟುವ ಅವರ ಕನಸು, ಆಲೋಚನೆ ಮತ್ತು ಧೈರ್ಯಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಭವಿಷ್ಯದ ಕರ್ನಾಟಕ ಅವರ ನಾಯಕತ್ವದಲ್ಲಿ ಮತ್ತಷ್ಟು ಯಶಸ್ವಿಯಾಗಲಿ ಎಂದು ಶುಭ ಕೋರುತ್ತೇನೆ. ಗಂಗಮ್ಮ ತಾಯಿಯ ಆಶೀರ್ವಾದ ರಾಜ್ಯದ ಜನತೆಯ ಮೇಲಿರಲಿ ಹಾಗೂ ಹೊಸ ಸರ್ಕಾರದ ಸಾರಥ್ಯದಲ್ಲಿ ಕರ್ನಾಟಕದ ಭವಿಷ್ಯ ಉಜ್ವಲವಾಗಲಿ ಎಂದು ಪುಟ್ಟು ಆಂಜನಪ್ಪನವರು ಈ ಸಂದರ್ಭದಲ್ಲಿ ಹಾರೈಸಿದರು. ಮಾನಸ್ ವರದಿ, ಶಿಡ್ಲಘಟ್ಟ, ಅಂಬಾನಿ ನ್ಯೂಸ್ ಟಿವಿ. ಇದಿನ ಶಿಡ್ಲಘಟ್ಟ ನಗರದಲ್ಲಿ ಗಂಗಮ್ಮ ದೇವಿಯ ಒಂದು ಕರಗ ಮಹೋತ್ಸವ ಕಾರ್ಯಕ್ರಮನ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ 7ನೇ ವರ್ಷದ ಅದ್ದೂರಿ ಕರಗ ಮಹೋತ್ಸವ ಆಚರಣೆ ಮಾಡ್ತಾ ಇರೋಂಥದ್ದು. ಅಲಂಕಾರ ಮಾಡಿ ಹೂವಿನಿಂದ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಮತ್ತು ಕರಗನೂ ಈಗಾಗಲೇ 12ರ ನಂತರ ಚಾಲನೆ ಆಗ್ತದೆ. ಗಂಗಮ್ಮ ನಮಗೆ ರೈತಾಪಿ ವರ್ಗಕ್ಕೆ ಭಾಳ ಅಚ್ಚುಮೆಚ್ಚು ದೇವರು. ಯಾಕಂದರೆ ನೀರು ಇಲ್ದಿದ್ದು ನಾವೇನು ಕೆಲಸ ಮಾಡೋಕ್ಕಾಗೋದಿಲ್ಲ. ದಿನನಿತ್ಯ ಪ್ರತಿಯೊಂದು ಚಟುವಟಿಕೆಗೂ ಸಹ ನೀರು ನಮ್ಗೆ ಅತ್ಯವಶ್ಯಕ. ಕೃಷಿಗೂ ನೀರು ಬೇಕು, ನಮ್ಮ ದಿನಬಳಕೆ ಜೀವನಕ್ಕೂ ನೀರು ಬೇಕು, ಕುಡಿಯೋದಕ್ಕೂ ನೀರು ಬೇಕು. ಅದು ಯೂನಿವರ್ಸಲ್ ಸಾಲ್ವೆಂಟ್, ಪ್ರತಿಯೊಬ್ಬರಿಗೂ ಬೇಕಾದಂಥ ನೀರು. ಈ ನೀರನ್ನ ಕೊಡೋಂಥ ದೇವರು ಯಾವುದಾದ್ರು ಇದೆ ಅಂದರೆ ಅದು ಗಂಗಮ್ಮನ್ನ ಗಂಗೆ ಪೂಜೆ ಮಾಡಿ ಆ ತಾಯಿನ ಒಲಿಸ್ಕೊಳ್ಳೋಂಥ ಕೆಲಸ ನಾವು ಮಾಡ್ತಾ ಇರ್ತೀವಿ. ಇವರ ಆಶಯ ಮತ್ತು ಈ ಒಂದು ದೇವಸ್ಥಾನದ ಕಮಿಟಿಯ ಒಂದು ಉತ್ಸಾಹದಿಂದ ಈ ತಾಯಿಗೆ ಕರಗ ಮಾಡಿ ಪೂಜೆ ಮಾಡಿ ಆ ತಾಯಿನ ಸಂತೋಷಪಡಿಸಿ ರೈತಾಪಿ ವರ್ಗಕ್ಕೆ ಹೆಚ್ಚು ಮಳೆ ಆಗಲಿ, ಆ ತಾಯಿ ಆಶೀರ್ವಾದದಿಂದ ಮಳೆ ಬೆಳೆ ಬೋರ್ವೆಲ್ ಹಾಕೋಂಥದ್ದು, ಅದರಲ್ಲಿ ನೀರು ಸಿಕ್ಕಂಥದ್ದು, ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಕೇಳೋಂಥದ್ದು ಈ ತಾಯಿ ಬಳಿ ಆಗ್ತದೆ. ಆಕೆ ಆಶೀರ್ವಾದದಿಂದ ಎಲ್ರಿಗೂ ಒಳಿತಾಗಲಿ, ಎಲ್ಲರನ್ನೂ ಕಾಪಾಡಲಿ, ಎಲ್ರಿಗೂ ಒಳ್ಳೆ ಬುದ್ಧಿ ಸದ್ಬುದ್ಧಿ ಕೊಟ್ಟು ಅವರ ಕುಟುಂಬಗಳಲ್ಲಿ ಅವರ ಸಮಸ್ಯೆಗಳು ದೂರ ಆಗಿ ಎಲ್ಲರೂ ಸಂತೋಷವಾಗಿರೋಂಥ ವಾತಾವರಣ ನಿರ್ಮಾಣ ಆಗಲಿ. ಒಂದು ಉಜ್ವಲವಾದಂಥ ಶಿಡ್ಲಘಟ್ಟನ ಕಟ್ಟೋದಕ್ಕೆ ಎಲ್ಲರೂ ಸಹ ಭವಿಷ್ಯದಲ್ಲಿ ಎಚ್ಚೆತ್ಕೊಳ್ಳೋಂಥದ್ದು, ತೀರ್ಮಾನ ಮಾಡೋಂಥದ್ದು, ಗಟ್ಟಿಯಾಗಿ ನಿಲ್ಲೋಂಥದ್ದಾಗಲಿ, ಒಂದು ಸದೃಢ ಶಿಡ್ಲಘಟ್ಟ ನಿರ್ಮಾಣ ಮಾಡೋಣ ಅಂತೇಳಿ ತಾಯಿ ಆಶೀರ್ವಾದ ಇರಲಿ. ನಿಮಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಶುಭ ಕೋರ್ತೀನಿ. ಶಿಡ್ಲಘಟ್ಟದಿಂದನೂ ಹೋಗ್ತಿದ್ದೀವಿ, ರಾಜ್ಯಾದ್ಯಂತನೂ ಬರ್ತಾ ಅವ್ರ ಅಭಿಮಾನಿ ಬಳಗ ಭಾಳಷ್ಟು ದೊಡ್ಡದಿದೆ. ಆದರೆ ಸರಳದಿಂದ ಒಂದು ರೀತಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಈಗಾಗಲೇ ಸಾಕಷ್ಟು ಇಂದಿನ ಸಂದರ್ಭಗಳಲ್ಲಿ ಕಾಲು ತುಳಿತ ಆಗಿರೋಂಥದ್ದು, ಜನ ಸೇರಿ ಅತಾಚುರಿ ಆದತ್ತು ಅಂತೇಳಿ ಒಂದು ರೀತಿ ಎಚ್ಚರಿಕೆ ವಹಿಸಿ ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಪದಗ್ರಹಣ ಆಗ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಸಹ ಹೋಗ್ತಾ ಇದ್ದೀವಿ. ಅವ್ರಿಗೆ
ಉಜ್ವಲವಾದಂಥ ಕರ್ನಾಟಕನ ಕಟ್ಟಂಥ ನಿಟ್ಟಿನಲ್ಲಿ ಅವ್ರದ್ದೇ ಆದಂಥ ಕನಸುಗಳಿದೆ, ಆಲೋಚನೆ ಇದೆ, ಒಂದು ಗಟ್ಟಿ ಧೈರ್ಯ ಇದೆ, ಮುಂದಕ್ಕೆ ತೊಗೊಂಡೋಗೋಂಥ ಶಕ್ತಿ ಇದೆ. ಅವರ ಜೊತೆಗೆ ನಾವೆಲ್ಲರೂ ಸಹ ಕೈ ಜೋಡಿಸೋಂಥದ್ದು, ಅವರ ಆಲೋಚನೆಗಳಿಗೆ ನೀರಟ್ಟಂಥ ಕೆಲಸ ನಾವೆಲ್ಲನೂ ಸಹ ಮಾಡೋಣ. ಇವಾಗ ಸಹ ಒಂದು ಭವಿಷ್ಯದ ಕರ್ನಾಟಕನ ಅವರಿಂದ ನೋಡೋಣ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ. ಅವ್ರಿಗೆ ಶುಭವಾಗಲಿ. ಇಲ್ಲಿ ಜನನ ಕರ್ಕೊಂಡು ಹೋಗೋಂಥದ್ದು, ಬೆಂಬಲಿಗರು ಹೋಗೋಂಥದ್ದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಬೆಂಬಲಿಗರು, ಅವ್ರ ಮೇಲೆ ಅಭಿಮಾನ ಇರೋಂಥವ್ರು ಈ ರೀತಿ ಅವ್ರಿಗೆ ಒಳಿತಾಗಲಿ, ಶುಭ ಆಗಿದೆ, ಅವರ ಆರೋಗ್ಯ ಚೆನ್ನಾಗಿರಲಿ, ಅವರು ಮುಖ್ಯಮಂತ್ರಿಯಾಗಿ ಹೆಚ್ಚು ದಿನಗಳ ಕಾಲ ಈ ರಾಜ್ಯನ ಮುನ್ನಡೆಸಲಿ ಅಂತೇಳಿ ಎಲ್ಲರೂ ಸಹ ಶುಭ ಕೋರೋಂಥದ್ದು, ದೇವಸ್ಥಾನದಲ್ಲಿ ಪೂಜೆ ಮಾಡೋಂಥದ್ದು ಆಗ್ತಾಯಿದೆ. ಅದ್ರ ಜೊತೆಗೆ ಬರೋಂಥವ್ರನ್ನೆಲ್ಲರೂ ಸಹ ಕರ್ಕೊಂಡು ಹೋಗ್ತಾ ಇದ್ದೀವಿ. ಏನು ವಾಹನದ ವ್ಯವಸ್ಥೆ ಅವೆಲ್ಲ ಅವಶ್ಯಕತೆ ಇಲ್ಲ, ನೀನು ಇರೋದನ್ನು ಕೇಳಪ್ಪ ಏನೇನೋ.